ಭಾಳಷ್ಟು ಮುಖ್ಯ. ಇವತ್ತು ನಾವು ಬೀರುಬಾಯಿ ಅಂಬಾನಿ ಅವ್ರ ಮಕ್ಕಳು ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಭಾಳ ದೊಡ್ಡವ್ರು ಅಂತ ನಾವು ತಿಳ್ಕೊತೀವಿ ಅಂತಂದ್ರೆ ನಮ್ಮ ಇಡೀ ಜಗತ್ತಿನೊಳಗೆ ಅವರು ಟಾಪ್ ಮೋಸ್ಟ್ ಶ್ರೀಮಂತರ ಲಿಸ್ಟ್ನಾಗ ಅದಾರ. ಇವತ್ತು ಅವ್ರು ಆ ಲಿಸ್ಟ್ನಾಗ ಹೋಗಿ ಕೂತಾರಂದ್ರೆ ಅವ್ರು ತಂದು ಮೊದಲ ಪೆಟ್ರೋಲ್ ಬಂಕ್ನಾಗ ಎಣ್ಣಿನ ಹಾಕ್ತೀನಿ ಅನ್ನುವಂಥ ಸತ್ಯವನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಹೇಗೆ ಬಂದೆ, ಎಲ್ಲಿಂದ ಬಂದೆ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ ರೀ, ಹೆಂಗೆ ಮ್ಯಾಗ ಎದ್ದೆ ಅನ್ನುವಂಥದ್ದು ಭಾಳಷ್ಟು ಮ್ಯಾಟ್ರ್ ಆಗ್ತದೆ. ನಿಮ್ಗೆ ಗೊತ್ತಿರಲಿ, ಉದಾತ್ತ ಚಿಂತನೆ ಇರಬೇಕು. ಚಿಂತನೆ ಎಷ್ಟು ದೊಡ್ಡದಿರಬೇಕು ಅಂದರೆ ನೆಗೆಟಿವಿಟಿ ಭಾಳ ತಲೆಯಾಗಿ ಇಟ್ಕೊಳಕ್ಕೆ ಹೋಗ್ಬಾರ್ದು, ಪಾಸಿಟಿವಿಟಿ ಇಟ್ಕೊಂಡು ಜೀವನ ಮಾಡಬೇಕು. ಪಾಸಿಟಿವ್ ಇತ್ತು ಅಂತಂದ್ರೆ ಮಾತ್ರ ದೊಡ್ಡವ್ರಾಗಕ್ಕಾಗ್ತದೆ. ಅದನ್ನು ಬಿಟ್ಟು ಅದನ್ನು ಮಾಡಿದ್ರೆ ಏನಾತ್ ಬಿಡು, ಇದನ್ನು ಮಾಡಿದ್ರೆ ಏನಾತ್ ಬಿಡು. ಕೆಲವು ಮಂದಿ ದೊಡ್ಡ ದೊಡ್ಡ ವಿದ್ಯಾರ್ಥಿಗಳಿಗೆ ಒಂದು ಸವಾಲಿನ ಪ್ರಶ್ನೆ ಐತಿ. ಏನು ಅಂತಂದರೆ, ರತನ್ ಟಾಟಾರವರು ಅವ್ರೇನು ಕೊನೆಗಳಿಗೆ ಒಳಗೆ, ರತನ್ ಟಾಟಾ ಗೊತ್ತಲ್ಲ ನಿಮ್ಗೆ, ಅತಿ ಹೆಚ್ಚು ದಾನ ಮಾಡಿದಂಥ ವ್ಯಕ್ತಿ ಅವರು. ಪ್ರಸಂಗ ಬಂದ್ರೆ ನನ್ನೆಲ್ಲ ಆಸ್ತಿಯನ್ನು ಭಾರತ ದೇಶಕ್ಕಾಗಿ ಬರೆದು ಕೊಡ್ತೀನಿ ಅನ್ನುವಂಥ ಅಪರೂಪದ ಒಬ್ಬ ದೊಡ್ಡ ವ್ಯಕ್ತಿ ಅಂದ್ರೆ ಅದು ರತನ್ ಟಾಟಾ ಅವರು ಅನ್ನುವಂಥದ್ದನ್ನು ತಿಳಿಯಾಗಿಟ್ಕೊಳ್ಬೇಕು. ಎಷ್ಟೋ ದಾನ ಧರ್ಮವನ್ನು ಮಾಡ್ಯಾರ. ಕರೋನಾ ಟೈಮ್ದೊಳಗೆ ನಮ್ಮ ದೇಶ ಯಾವಾಗ ಸಂಕಷ್ಟದ ಪರಿಸ್ಥಿತಿ ಒಳಗೆ ಬಿದ್ದು ಒದ್ದಾಡಕತ್ತದ, ಅಂಥ ಟೈಮ್ದಾಗಲೆಲ್ಲ ಹೊರಗೆ ಬಂದು ದಾನ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಅದು ರತನ್ ಟಾಟಾ ಅನ್ನುವಂಥದ್ದನ್ನು ತಿಳಿಯಾಗಿಟ್ಕೋಬೇಕು. ಅವ್ನು ಜೋರಾಗಿ ಚಪ್ಪಾಳಿ ತಟ್ಟಬೇಕಂತ ಅವ್ರಿಗೆ. ನಮಗೆ ಗೊತ್ತಿರೋದಿಲ್ಲ ರೀ ಅಷ್ಟೇ. ಯಾರೋ ಒಬ್ಬರು ಕೇಳಿದ್ರು ಅವ್ರಿಗೆ, ರತನ್ ಟಾಟಾರವ್ರಿಗೆ, ನೀವೊಂದು BMW ಗಾಡಿ ತೊಗೋಬೇಕಂದ್ರೆ ಎಷ್ಟು ದಿವಸ ಬೇಕು ನಿಮ್ಗೆ ಅಂತ ಕೇಳಿದ್ರು ಅವ್ರು. BMW ಗಾಡಿ ತೊಗೋಬೇಕಂದ್ರೆ ಎಷ್ಟು ದಿವಸ ಬೇಕಂದ್ರೆ ರತನ್ ಟಾಟಾರವ್ರು ಮನಸ್ಸು ಮಾಡಿದರೆ ಒಂದು ಗಾಡಿ ಅಲ್ಲ 1000 ಗಾಡಿಯನ್ನು ಒಂದೇ ನಿಮಿಷದಾಗ ತರಿಸುವಂಥ ದೊಡ್ಡ ತಾಕತ್ತಿತ್ತು ಅವ್ರಿಗೆ. ಅವರು 5-10 ಸೆಕೆಂಡ್ ವಿಚಾರ ಮಾಡಿ BMW ಗಾಡಿ ತೊಗೋಬೇಕಾದ್ರೆ ನನಗೊಂದು ವಾರ ಬೇಕಾಕತಿ ಅಂದ್ರೆ ಅವರು ಅಲ್ಲಿ ಇರ್ತಕ್ಕಂಥ ನಿರೂಪಕರು ಕೇಳಿದ್ರಂತ, ಅಲ್ರಿ BMW ಗಾಡಿ ತೊಗೋಬೇಕಾದ್ರೆ ನೀವು ಹೇಳಿದ್ರೆ ಈ ಸದ್ದ 1000 ಗಾಡಿ ಬಂದು ನಿಂದಿರ್ತಾವೆ, ಅದಕ್ಕೆ ಒಂದು ವಾರ ಯಾಕೆ ಬೇಕು ಅಂತ ಕೇಳಿದ್ರೆ ರತನ್ ಟಾಟಾರವ್ರ ಉತ್ತರ ನಿಮಗೆಲ್ಲ ಆದರ್ಶ ಆಗಬೇಕಾಗ್ತದೆ. ಅವ್ರು ಏನು ಹೇಳಿದ್ರಂದ್ರೆ, ನೀನು ಜಸ್ಟ್ ಒಂದು BMW ಗಾಡಿ ಬೈ ಮಾಡೋದಕ್ಕೆ ಕೇಳಾಕತ್ತಿ. ನನ್ನ ಸೋಚ್ ಹೆಂಗೈತಂದ್ರೆ, ನನ್ನ ವಿಚಾರ ಥಿಂಕಿಂಗ್ ಹೆಂಗೈತಂದ್ರೆ, ನಾನು ಒಂದು ಗಾಡಿ ತೊಗೋಬೇಕಂತ ವಿಚಾರ ಮಾಡಕತ್ತಿಲ್ಲ, ಇಡೀ BMW ಕಂಪ್ನಿನ ತೊಗೋಬೇಕಂತ ವಿಚಾರ ಮಾಡಕತ್ತೀನಿ. ಇದು ನನ್ನ ಟ್ಯಾಲೆಂಟ್ ಅಂತ ತಿಳ್ಕೊಂಡು ಅವ್ರಿಗೆ ಹೇಳ್ತಾರೆ ಅಂತಂದ್ರೆ, ಚಿಂತನೆ ಯಾವಾಗಲೂ ಬ್ರ್ಯಾಂಡೆಡ್ ಇರ್ಬೇಕು. ಬರೀ ಕಪಡ ಅಷ್ಟೇ ಬ್ರ್ಯಾಂಡೆಡ್ ಆದ್ರೆ ತೊಗೊಂಡು ಏನು ಮಾಡೋದೈತಿ? ಬರೀ ಬ್ರ್ಯಾಂಡೆಡ್ ಅರ್ಬಿ ಹಾಕ್ಕೊಂಡು, ಬ್ರ್ಯಾಂಡೆಡ್ ಪರ್ಫ್ಯೂಮ್ ಹಾಕ್ಕೊಂಡು, ಬ್ರ್ಯಾಂಡೆಡ್ ಕಾರ್ನಾಗ ಅಡ್ಡಾಡಿಂದಿ ಅಂತಂದ್ರೆ ಏನೂ ಉಪಯೋಗ ಇಲ್ಲ. ಬ್ರ್ಯಾಂಡೆಡ್ ಸೋಚ್ಬೇಕು. ಇಲ್ಲೇನೇ ತಲೆಯಾಗೇನೈತಿಲ್ಲ, ಬ್ರ್ಯಾಂಡೆಡ್ ಚಲೋ ಚಿಂತನೆ ಬೇಕು. ಅಂದವ್ರು ದೊಡ್ಡವ್ರು ಅಕ್ಕಾರ. ಆದರೆ ಕಲ್ಯಾಣದೊಳಗೆ ಮಾತ್ರ ತಿಳಿಗಾವಿ ಬಟ್ಟೆಗಳನ್ನು ಹಾಕ್ಕೊಂಡು ಎಲ್ಲ ಶರಣರಿಗೆ ದಾಸೋಹ ಮಾಡಿಸುವಂಥದ್ದು ಒಂದು ಕಡೆ ನಡೆದ್ರೆ, ಒಂದು ಕಡೆ ಕಲ್ಯಾಣದ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಮೆಚ್ಚಿಕೊಂಡು ಈಗ ಹೆಂಗೆ ತಾಯಂದ್ರೆ ಎಲ್ಲರೂ ಸಾವಿರಾರು ಮಂದಿ 16,000 ಜನ ಇಲ್ಲಿ ಬಂದು ಪ್ರವಚನ ಕೇಳಾಕತ್ತಿರಲ್ಲ, ಹಿಂಗೆ ಕಲ್ಯಾಣದ ವಿಚಾರ ನಾಡಿನ ಮೂಲೆಗೆ ಹೋಗ್ತಾ ಇತ್ತು. ಸಂತ ವಸಂತದ ಗಾಳಿ ಹಂಗೆ ಬಸವಣ್ಣನವ್ರ ವಿಚಾರ ನಾಡಿನ ತುಂಬೆಲ್ಲ ಹಿಂಗೆ ಹೋಗುವಂಥದ್ದನ್ನು ನೋಡಿ ಅನೇಕ ಶರಣರು ಕಲ್ಯಾಣದತ್ತ ಓಡೋಡಿ ಬರ್ತಾರೆ. ಬಸವಣ್ಣನ ಪಾವನಮಯವಾಗಿರ್ತಕ್ಕಂಥ ಕಲ್ಯಾಣದೊಳಗಿದ್ದು ಮಿಂದು ಮಡಿಯಾಗಬೇಕನ್ನುವಂಥ ಭಾವನಕ್ಕೆ ಎಲ್ಲರೂ ಬರ್ತಾರೆ. ಬಂದವರೆಲ್ಲ ಒಂದು ಕಾಯಕ ಮಾಡ್ಕೋತಾರೆ. ಹೇಳೋದಕ್ಕೊಂದು ಕಾಯಕ ಬೇಕು, ಹಣ್ಣಿ ಮೇಲೆ ಭಸ್ಮ ಇರಬೇಕು, ಕೊರಳಾಗ ಲಿಂಗ ಇರಬೇಕು. ಯಾರು ಹಂಗೆ ಊಟ ಮಾಡೋ ಹಂಗಿಲ್ಲ, ದುಡ್ದ ಊಟ ಮಾಡಬೇಕು. ಇದು ಕಲ್ಯಾಣದ ನಿಯಮ ಆಗಿತ್ತು. ಹೀಗಾಗಿ ಒಬ್ಬ ಕನ್ನದ ಬೊಮ್ಮಯ್ಯ ಅಂತ ಹೇಳ್ಕೊಂಡು ಕಲ್ಯಾಣದೊಳಗೆ ಬಸವಣ್ಣನವ್ರ ಪ್ರಭಾವಕ್ಕೊಳಗಾಗಿ ಮಹಾಮನಿ ಒಳಗೆ ಜೀವನ ಮಾಡ್ಬೇಕಂತ ಬಂದ. ಕಲ್ಯಾಣದಾಗಿರ್ತಿದ್ದ. ಅವನ ಮೂಲ ವೃತ್ತಿ ಏನಿತ್ತು? ಕಳ್ಳತನ ಮಾಡೋದು. ನೋಡ್ರಿ, ಅಲ್ಲಿ ಕಳ್ಳರು ಇದ್ದರು, ವೇಶ್ಯೆಯರು ಇದ್ದರು, ಅನೇಕ ಜನ ತಮಗೆ ಬೇಕಾದ ಹಾಗೆ ಇರಾಕ ಬಂದವರು ಇದ್ದರು. ಬಸವಣ್ಣನ ಪ್ರಭಾವಕ್ಕೊಳಗಾದ ನಂತರದಲ್ಲಿ ಎಲ್ಲರೂ ತಮ್ಮ ವೃತ್ತಿಯನ್ನು ಬಿಟ್ಟು ಬದುಕುವಂಥ ದೊಡ್ಡ ಶಕ್ತಿಯನ್ನು ಪಡ್ಕೊಂಡ್ರು. ಕನ್ನದ ಬೊಮ್ಮಯ್ಯ ಹೆಸರೇನು? ಏನಪ್ಪ? ಕನ್ನದ ಬೊಮ್ಮಯ್ಯ ಅಂದ್ರೆ ಕಳ್ಳತನ ಮಾಡವ. ಅಂದ್ರೆ ಭಾಳ ಮಂದಿ ಏನು ತಿಳ್ಕೊಂಡಾರ? ಪಿಕ್ ಪಾಕೆಟ್ ಮಾಡೋರು ಕಳ್ಳರು, ಇಲ್ಲ ಮತ್ತೊಬ್ಬರ ಮನೆ ಚಾವಿ ಹೊಡೆದು ರೊಕ್ಕ ತೊಗೊಂಬರೋರು ಕಳ್ಳರು, ಇಲ್ಲ ಟೀಜುರಿ ಕಳು ಮಾಡ್ಕೊಂಡು ಹೋಗೋರು ಕಳ್ಳರು, ಬಸ್ನ್ಯಾಗ ರೊಕ್ಕ ಕದಿಯವ್ರು ಕಳ್ಳರು, ಆಫೀಸ್ನ್ಯಾಗ ರೊಕ್ಕ ಕದಿಯವ್ರು ಕಳ್ಳರು. ಇದು ಕಳ್ಳರ ಬಗ್ಗೆ ಇರುವಂಥ ಡೆಫಿನಿಷನ್. ಆದರೆ ಅಪ್ಪ ಬಸವಣ್ಣನವರ ಇತಿಹಾಸವನ್ನು ನೋಡಿದ್ರೆ 12ನೇ ಶತಮಾನದೊಳಗೆ ನಿಜವಾದ ಕಳ್ಳರು ಯಾಕಂತಾರಂದ್ರೆ, ಕಳ್ಳನ ಮನೆಗೊಬ್ಬ ಬಳುಗಲ್ಲ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಅಲ್ಲ, ಕಿತ್ತು ಕೊಡೆ ಬೆಂಡೋಲಿಯನ್ನು ಕಿತ್ತಿ ಅಂತ ತಿಳ್ಕೊಂಡು ನಿನ್ನ ಹೇಳಿದ್ನಲ್ಲಿ ನಿಮಗೆ ವಿಚಾರ ಮಾಡಿಕೊಡ್ರಿ. ಸ್ವತಃ ಅಪ್ಪ ಬಸವಣ್ಣನವರೇ ನಾನಾ ಒಬ್ಬ ಮಹಾಕಳ್ಳ ಅಂತ ಅನ್ಕೊಂತಾರಂತೆ. ಅಂದ್ರೆ ಯಾರಿಗೆ ಕಳ್ಳ ಅಂತಿದ್ರು ಅಂದ್ರೆ, ನನ್ನ ಮನೆಗೆ ಇನ್ನೊಬ್ಬ ಬಂದು ಕಳ್ಳತನ ಮಾಡುವಷ್ಟು ಹಣ ನಾ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಮೊದಲು ಸಮಾಜದ ಕಳ್ಳ ನೀನು ಅನ್ನುವಂಥದ್ದನ್ನು 12ನೇ ಶತಮಾನದಾಗ ಹೇಳ್ಯಾರ. ಎದಕ್ಕೆ ಚಪ್ಪಾಳಿ ಹೊಡಿತೀವೋ ಮರೆ? ನೋಡ್ರಿ, ವಿಚಾರ ಮಾಡ್ಕೊಳ್ಬೇಕು. ಹಿಂಗೆ ಚಪ್ಪಾಳಿ ಹೊಡಿಯೋರೆಲ್ಲ ವಿಚಾರ ಮಾಡಿದ್ರೆ ಹಂಗಂದ್ರೆ ಸಂಪತ್ತಿಲ್ಲ ಇಲ್ಲ ನಿಮ್ಮ ಮನ್ಯಾಗ ಐತಿ. ಆದ್ರೆ ಅವತ್ತಿನ ಕಾಲಕ್ಕೆ ಹಂಗಿತ್ತು. ಅವತ್ತಿನ ಕಾಲಕ್ಕೆ ಏನಿತ್ತು?
ಕಳ್ಳನ ಮನೆಗೆ ಮತ್ತೊಬ್ಬ ಕಳ್ಳ ಬಂದಾನಂದ್ರೆ ಅವ ಬೇರೆ ಅಲ್ಲ, ಸಂಗಮನಾಥ ಅಂತ ಅಪ್ಪ ಬಸವಣ್ಣವ್ರು ತಮ್ಮನ ಕಳ್ಳ ಅಂತ ಅನ್ಕೊಂತಾರಂದ್ರೆ ಯಾರಿಗೆ ಕಳ್ಳ ಅಂತಿದ್ರು ಅಂದ್ರೆ ಹೆಚ್ಚು ಸಂಪತ್ತನ್ನು ಕೂಡಿಟ್ಕೊಂಡವ, ತನಗೆ ಆಗಿನೂ ಸಹಿತ ಉಳಿಯುವಷ್ಟು ಸಂಪತ್ತನ್ನು ಮನೆಯಾಗ ಸಂಗ್ರಹ ಮಾಡಿ ಇಟ್ಕೊಂಡಿದ್ರೆ ಮೊದಲು ಇವರು ಸಮಾಜದ ಕಳ್ಳರು ಅಂತ ತಿಳ್ಕೊಂಡು ಕಳ್ಳದ ಬೊಮ್ಮಯ್ಯ ಅಂತ ಕಳ್ಳರೊಳಗೆ ಭಾಳ ಪ್ರಮಾಣದ ಕಳ್ಳರು ಇರ್ತಾರೆ. ಒಂದಿಷ್ಟು ಮಂದಿ ಕಳ್ಳರು ಇರ್ತಾರೆ, ಇನ್ನು ಕೆಲವು ಮಂದಿ ಮಹಾ ಕಳ್ಳರು ಇರ್ತಾರೆ. ಕಳ್ಳ ಬೇರೆ ಮಹಾ ಕಳ್ಳ ಬೇರೆ. ಕಳ್ಳ ನೋಡ್ರಿ, ಒಂದು ಸಲ ಒಂದು ಹೋಟೆಲ್ನಾಗ ಒಬ್ಬ ಕಳ್ಳನು ಹೋಗ್ಯಾನ, ಒಬ್ಬ ಮಹಾ ಕಳ್ಳನು ಹೋಗ್ಯಾನ. ಇದ್ರ ಬದ್ರ ಕುಂತಾರ ಗೊತ್ತೇ ಇಲ್ಲ. ಇವಾಗ ಕಳ್ಳ ಅನ್ನೋದು ಇವಂಗೆ ಗೊತ್ತಿಲ್ಲ, ಇವ ಮಹಾ ಕಳ್ಳ ಅನ್ನೋದು ಇವಂಗೆ ಗೊತ್ತಿಲ್ಲ. ಕಳ್ಳನ ವೃತ್ತಿ ಏನು? ಎಲ್ಲಿ ಕುಂತ್ರು ಒಂದು ಏನಾರು ಕದಿಬೇಕ ನಾವು, ಎಲ್ಲಿ ಕುಂತ್ರು ಒಂದು ಏನಾರು ಕದಿಬೇಕ ನಾವು. ಅವರು ಉಪ್ಪಿಟ್ಟಿನಾಗ ಒಂದು ಚಮಚ ಇಟ್ಟು ಕೊಟ್ಟಾರ. ಉಪ್ಪಿಟ್ಟಿನಾಗ ಚಮಚ ಇಟ್ಟರು ದೊಡ್ಡ ಪ್ಲೇಟ್ ಕದ್ರ ಗೊತ್ತಾಕತ್ತೆ ಅಂತ ತಿಳ್ಕೊಂಡು ಚಮಚೆ ಏನಿತ್ತಲ್ಲ ಉಪ್ಪಿಟ್ಟು ತಿಂದ ಚಮಚ ಕಿಸೆದಾಗ ಇಟ್ಕೊಂಡ. ಚಮಚ ಕಿಸೆದಾಗ ಇಟ್ಕೊಂಡು ಕೂಡ್ಲೇನ ಇದನ್ನು ಮಹಾಕಳ್ಳ ನೋಡಿದ. ಅವ ಎಷ್ಟು ಬೆರಕಿದ್ದ ಅಂದ್ರೆ ಈ ಕಳ್ಳ ನೋಡಿದ್ದ ತಲೆಗೆ ಕಿಸೆದಾಗ ಇಟ್ಕೊಂಡಿದ್ದು ನೋಡಿದ್ನಲ್ಲ, ಇವ ಬಿಲ್ ಕೊಡಕ್ಕೆ ಹೋದಂಥ ಟೈಮ್ದೊಳಗೆ ಅವಾಗ ಕಳ್ಳನ ತರಬಿಸಿದಂಗೆ ತಡಿ ತಂಬ ಅಂತೇಳಿ ನಿಂದಿರಿಸಿದ. ನಾವೊಂದು ಜಾದು ಮಾಡಿದ್ರೆ ಈಗ ಅಂದವ. ಯಾರು? ಮಹಾಕಳ್ಳ. ಕಳ್ಳ ಚಮಚಕ್ಕದ್ದಾನ, ಇವ ಮಹಾಕಳ್ಳ ಅದನ್ನು ನೋಡ್ಯಾನ. ಅವ್ನ ಅಂಗಡಿ ಮುಂದೆ ನಿಂತ್ಕೊಂಡು ಒಂದು ಜಾದು ಮಾಡ್ತೀನಿ ತಡ್ರಿ ಅಂತ ಇವನು ಒಂದು ಚಮಚೆ ತರಿಸಿದ. ಚಮಚೆ ತೊಗೊಂಡು ಹಿಂಗೆ ಕಿಸೆದಾಗ ಇಟ್ಕೊಂಡು ಭೀಮ್ ಅಂತ ಹಿಂಗೆ ಒಂದು ಮಾಡಿ ಮಂತ್ರ ಮಾಡ್ದಂಗೆ ಮಾಡಿದ. ನೋಡ್ರಿ, ನಾನು ಕಿಸೆದಾಗ ಏನು ಚಮಚೆ ಇಟ್ಕೊಂಡಿನಲ್ಲ, ಬೇಕಾದ್ರೆ ತಗೊಂಡು ನೋಡ್ರಿ ಅವ್ನ ಕಿಸೆದಾಗ ಐತಿ ಅಂದವ. ಇದು ಹೆಂಗೆ ಸಾಧ್ಯ ಅಂತ ತಿಳ್ಕೊಂಡು ತಗೊಂಡು ನೋಡಿದ್ರೆ ಅವ್ನ ಕಿಸೆದಾಗ ಇಟ್ಟ. ಅವ ಚಮಚೆ ಕೊಟ್ಟ, ಇವ ಇಟ್ಕೊಂಡ ಹೊರಗೆ ಹೋದ ಅಷ್ಟೆ. ಇವ ಮಹಾಕಳ್ಳಿವ. ಕಳ್ಳ ಬೇರೆ ಮಹಾಕಳ್ಳ ಬೇರೆ. ಹಂಗೆ ಕನ್ನದ ಬೊಮ್ಮಯ್ಯನ ಕೆಲಸ ಏನು? 12ನೇ ಶತಮಾನದೊಳಗೆ ಆ ಕಲ್ಯಾಣದೊಳಗೆ ಬಸವಣ್ಣನವರ ಮುಂದೆ ಕನ್ನದ ಬೊಮ್ಮಯ್ಯ ಹಿಂಗೆಲ್ಲರೂ ತಮ್ಮ ಕೆಲಸವನ್ನು ಮಾಡಬೇಕಾದ್ರೆ ಬಸವಣ್ಣನವರು ರಾಜಬೀದಿ ಒಳಗೆ ಹೊಂಟಿದ್ರು. ರಾಜಬೀದಿ ಒಳಗೆ ಹೋಗ್ಬೇಕಾದ್ರೆ ಬಸವಣ್ಣನವ್ರಿಗೆ ಕೇಳಿದಂತ ನೋಡ್ರಿ ಕನ್ನದ ಬೊಮ್ಮಯ್ಯ. ಅಪ್ಪ ಬಸವಣ್ಣನವರ ಎಲ್ಲ ಜಂಗಮರು ಭಾಳಷ್ಟು ಮಂದಿನ ಮನೆ ಕರೆಸಿ ಪ್ರಸಾದ ಮಾಡ್ಸಕತ್ತಾರ. ನನಗೆ ಅಷ್ಟಾಕೊಂಡ ಮಂದಿ ಪ್ರಸಾದ ಮಾಡಿಸ್ಬೇಕಂದ್ರೆ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲ ಜಂಗಮರು ನಾನು ಪ್ರಸಾದ ಮಾಡಿಸ್ಬೇಕಾಗದ. ರಾಜಬೀದಿಯ ರಾಜಮಾರ್ಗದ ದಾರಿ ಹೇಳಿಕೊಡು. ಬಕ್ಕಸದೊಳಗೆ ಯಾವ ಮಾರ್ಗ ಹಿಡ್ಕೊಂಡು ಹೋದ್ರೆ ಬಕ್ಕಸಕ್ಕೆ ಹೋಗಕ್ಕೆ ಹೇಳು. ಆ ಬಕ್ಕಸಕ್ಕೆ ಹೋಗಿ ಹಣ ಕಳುವು ಮಾಡ್ಕೊಂಡು ಬರ್ತೀನಿ ಅಂದವ. ಯಾರಿಗೆ? ಸ್ವತಃ ಪ್ರಧಾನಮಂತ್ರಿ ಬಸವಣ್ಣನವರಿಗೆ ಕನ್ನದ ಬೊಮ್ಮಯ್ಯ ನಾನು ಹೋಗಿ ರೊಕ್ಕ ಕಳುವು ಮಾಡಬೇಕಾಗದ, ಬಕ್ಕಸದ ದಾರಿ ಹೇಳಿಕೊಡು. ಯಾವ ದಾರಿ ಒಳಗೆ ಹೋದ್ರೆ ಬಕ್ಕಸದ ನನಗೆ ಹೋಗಕ್ಕಾಗದ ಆ ದಾರಿ ಹೇಳಿಕೊಡು. ನಾ ಕಳ್ಳತನ ಮಾಡಿ ಬಂದು ನನಗೆ ಬೇಕಾದಷ್ಟು ಹಣ್ಣು ತೊಗೊಂಡು ಬಂದು ನಾ ಕಳ್ಳತನ ಮಾಡಿದ್ದು ರೊಕ್ಕದಾಗ ನಾ ಏನು ಮಾಡ್ತೀನಿ, ಜಂಗಮರಿಗೆ ಊಟ ಮಾಡ್ತೀನಿ. ಅಂದ್ರೆ ಕಳ್ಳತನ ಮಾಡೋದನ್ನು ಒಂದು ಕಾಯಕ ಅಂತ ತಿಳ್ಕೊಂಡಿದ್ದಾವ ಕಳ್ಳ. ಆದ್ರೆ ಬಸವಣ್ಣವ್ರು ಅಂಥವ್ರಿಗೂ ಸಹಿತ ಏನಂತಾರೆ, ಕಳ್ಳತನ ಮಾಡಿ ಆದರೂ ಸಹಿತ ಜಂಗಮರಿಗೆ ಉಣಿಸ್ಬೇಕನ್ನುವಂಥ ಬುದ್ಧಿ ಬಂದೈತಲ್ಲಪ್ಪ. ಕಳ್ಳತನನ ನೀನು ಕಾಯಕ ಅಂತಂದ್ರೆ ಅದನ್ನು ಹೇಳಿ ಮಾಡುವಂಥ ಕಳ್ಳತನ ಎಷ್ಟು ಸತ್ಯನಿಷ್ಠೆ ಐತಿ ನೋಡ್ರಿ. ನಾನು ನಿಮ್ಮ ಇದಕ್ಕೆ ರಾಜ್ಯದೊಳಗಿರ್ತಕ್ಕಂಥ ಬೊಕ್ಕಸಕ್ಕೆ ಕನ್ನ ಹಾಕೋದಕ್ಕೆ ಬರ್ತೀನಿ ಅಂತ ರಾಜ್ಯದ ಪ್ರಧಾನಮಂತ್ರಿ ಮುಂದೆ ಹೇಳಿ ಕನ್ನ ಹಾಕ್ತಾನಂದ್ರೆ ಎಷ್ಟು ಪ್ರಾಮಾಣಿಕರು ಇರ್ಬೇಕು ಅಂತ ತಿಳ್ಕೊಂಡು ಬಸವಣ್ಣ ಇವನ ಆಸೆಗೆ ನಿರಾಶೆ ಮಾಡೋದು ಬೇಡ ಅಂತ ತಿಳ್ಕೊಂಡು ಹಿಂಗೆ ಹೋಗಿ ಇಲ್ಲಿಂದ ಒಳಗೆ ಹೋದ್ರೆ ನೀ ಬೊಕ್ಕಸಕ್ಕೆ ಹೋಗಕ್ಕೆ ಸಾಧ್ಯ ಐತಿ ನೋಡಪ್ಪ ಅಂತ ಹೇಳಿಕೊಟ್ಟ. ಆ ಪ್ರಕಾರ ಅವ ಬಕ್ಕಸಕ್ಕೆ ಹೋಗಿ ತನಗೆ ಎಷ್ಟು ಬೇಕಷ್ಟು ಎತ್ಕೊಂಡು ಬಂದು ಜಂಗಮರಿಗೆ ಪ್ರಸಾದ ಮಾಡಿಸಿದ. ಇದನ್ನು ಕೊಂಡಿ ಮಂಚನ ನೋಡಿದ ಕೂಡಲೇ ಆಟ ಬೇಕಾಗಿತ್ತಲ್ಲ. ನೋಡ್ರಿ, ನಿಮಗೆ ಗೊತ್ತಿರಲಿ ಜನರ ಮನಸ್ಥಿತಿ ಹೆಂಗಿರ್ತೈತೆ ಅಂದ್ರೆ, ಈಗ ಇಲ್ಲೆಲ್ಲ ಪರಮ ಪೂಜ್ಯರು ಕುಂತಾರ, ಈ ಕಡೆ ಕುಂತಾರ, ಈ ಕಡೆನೂ ಕುಂತಾರ, ಎಲ್ಲರೂ ಕುಂತಾರೆ. ಇದು ನಿಮ್ಮ ಜೀವನದಾಗ ನಾಕೈತಿ ಮಂದಿ ಮನಸ್ಥಿತಿ ಹೇಳ್ತೇನೆ ನಿಮ್ಗೆ. ಈಗ 2ರ ಅಂಕಿ 1ರಿಂದ 9 ಮತ ಅಂಕಿ ಬರ್ಕೋರಿ ನೀವು. 1 2 3 4 10 ಕರೆಕ್ಟ್ ಐತಿಲ್ಲ. ಒಬ್ಬವ ವ್ಯಕ್ತಿ ಏನು ಮಾಡಿದ, ಬೋರ್ಡಿನ ಮೇಲೆ 1ರಿಂದ 10 ಅಂಕಿ ಬರೆದಿದ್ದವ. 1ರಿಂದ 9 ಮಟ ಕರೆಕ್ಟಾಗಿ ಬರೆದಿದ್ದ. ಆದ್ರೆ 9 ಆದಮೇಲೆ ಎಷ್ಟು ಬರಿಬೇಕಾಗಿತ್ತು? 10 ಬರಿಬೇಕಿಲ್ಲ. ಅವ 10 ಬರೀ ಜಗದಾಗ ಏನು ಮಾಡಿದ್ದ ಅಂದ್ರೆ 10 ಮುಂದೆ ಮತ್ತೊಂದು ಪೂಜೆ ಕೊಟ್ಟು 100 ಅಂತ ಬರೆದಿದ್ದವ. ಎಲ್ಲ ಹುಡುಗರಿಗೆ ಹೆಂಗೆ ಕೇಳಿದ್ದಾನ, ಹಂಗೆ ಎಲ್ಲ ಹುಡುಗರಿಗೆ ಕೇಳಿದವ. ನಾ ಬರೆದಿದ್ದೆಲ್ಲ ಅಂಕಿ ಸರಿ ಅದಾವನಪ್ಪ, ಎಲ್ಲ ಸರಿ ಇದ್ದಿದ್ದು ಬಿಟ್ಟಿದ್ರು, ಯಾವುದು ತಪ್ಪಿತ್ತಲ್ಲ ಅದನ್ನ ಹುಡುಗರು ಯಾವ್ದು ನಿಂತ ಹೇಳಿದ್ವು. ಏನ್ರಿ 1ರ ಅಂಕಿ ಬರೆಯಕ್ಕೆ ಬರಂಗಿಲ್ಲ ನಿಮ್ಗೆ, ನಮಗೆ ಬುದ್ಧಿ ಹೇಳಕ್ಕೆ ಬಂದಿರಿ, 1ರಿಂದ 10 ಬರೆದ್ಬಿಟ್ಟು ಲಾಸ್ಟ್ನಾಗ 100 ಬರೆದಿರೋ ಅಂತ ಎಲ್ಲರೂ ಅದಕ್ಕೆ ಬುದ್ಧಿ ಮಾತು ಹೇಳಿದ್ರು. ಎಲ್ಲರೂ 100 ಬರೆದಿದ್ದೇನು ತಪ್ಪು ಅಂಕಿತ್ತಲ್ಲ ಅದನ್ನ ಹೇಳಿದ್ರೆ ಹೊರತಾಗಿ 1ರಿಂದ 9 ಬರೆದ್ರ ಬಗ್ಗೆ ಯಾರು ಮಾತಾಡಿರಲಿಲ್ಲ. ಅವಾಗ ಅವ ಹೇಳಿದಂತ ಇದನ್ನ 100 ಬೇಕಂತನ ಬರೆದಿನ ನಾನು. ಮನುಷ್ಯರ ಮನಸ್ಥಿತಿ ಏನೈತೆ ಅಂದ್ರೆ 1ರಿಂದ 9 ಸರಿ ಬರೆದಿದ್ದು 1 ತಪ್ಪ,
ಒಂದು ತಪ್ಪು ಬರೆದಿದ್ದಕ್ಕೆ ಎಲ್ಲರೂ ಬರೀ ತಪ್ಪ ನೋಡಿದರೆ ಹೊರತಾಗಿ 9 ಸರಿ ಬರೆದಿದ್ದು ಯಾರು ನೋಡಿರಲಿಲ್ಲ. ಸಮಾಜದ ಪರಿಸ್ಥಿತಿ ಹೆಂಗೈತಂದ್ರೆ ನೀವು ಎಷ್ಟೇ ಒಳ್ಳೇದು ಮಾಡಿದ್ರೂ ಸಹಿತ ಒಳ್ಳೇದನ್ನು ಜಾಸ್ತಿ ನೋಡಂಗಿಲ್ಲ. ಒಂದು ಸಣ್ಣ ಕೆಟ್ಟ ತಪ್ಪು ನಿಮ್ಮಿಂದ ಆಯಿತು ಅಂತಂದ್ರೆ ಅದನ್ನ ಕಂಡು ಹಿಡಿತಾರೆ ಹೊರತಾಗಿ ಒಳ್ಳೇದ್ರ ಬಗ್ಗೆ ಯಾರು ಕೂಡ ಭಾವನೆ ಇಟ್ಕೊಳಂಗಿಲ್ಲ. ಇದು ಸಮಾಜದ ಪರಿಸ್ಥಿತಿ ಅದ. ನಿಮಗೆ 100 ಕೆಲಸ ಮಾಡೋದ್ರೊಳಗೆ 99 ಕೆಲಸವನ್ನು ನಿಮ್ಮ ಪರವಾಗಿ ಮಾಡಿಬಿಟ್ರೆ ನೀವು ಭಾಳ ಚಲೋ. ಅದರಾಗ ಏನಾದರೂ ಒಂದು ನಮ್ಮ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಏನ್ರಿ ನಾವು ಮಣ್ಣು ಒಂದು ಸಣ್ಣ ಕೆಲಸ ತೊಗೊಂಡೋಗಿದ್ದೆ ಅವನ ಹತ್ರ ಏನು ಹೊಕ್ಕಿರಿ 99 ಚಲೋ ಮಾಡಿಕೊಟ್ಟಾನವ, ಆದ್ರೆ ಒಂದು ಮಾಡ್ಲಾರ್ದಕ್ಕೆ ಅವನ ಬಗ್ಗೆ ಟಿಂಗಲ್ ಮಾಡ್ಕೊತ ಅಡ್ಡಾಡ್ತೀವಿ ಅಂತಂದ್ರೆ ಇದು ಸ್ಮರಣೆ ಅಲ್ಲ.